ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಐಜೂರು ಪಿಎಸ್ಐ ತನ್ವೀರ್ ಸಸ್ಪೆಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಮತ್ತು ಬಿಜೆಪಿ ವಿರುದ್ಧ ಕನಕಪುರದಲ್ಲಿ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ. ರಾಮನಗರದಲ್ಲಿ ನಾವು ಅಶಾಂತಿ ಸೃಷ್ಟಿ ಮಾಡ್ತಾ ಇಲ್ಲ, ಈ ಎಲ್ಲ ಗಲಾಟೆ ಕುಮಾರಸ್ವಾಮಿನೇ ಕಾರಣ. ಬಿಜೆಪಿಯವರು ಅಶಾಂತಿ ಮೂಡಿಸೋದು ಅದು ಮಾಮೂಲಿ. ಯಾವಾಗಲೂ ಕೂಡ ಬಿಜೆಪಿಗೆ ಅಲ್ಪಸಂಖ್ಯಾತರನ್ನ ಕಂಡ್ರಾಗಲ್ಲ. ಸ್ಥಳೀಯ ಶಾಸಕ ಮತ್ತು ಅಧಿಕಾರಿ ಮೈನಾರಿಟಿ ಅಂತ ರಾಜಕೀಯ ಮಾಡಿದ್ದಾರೆ ಅಂತ ಬಿಜೆಪಿ ಮತ್ತು ಕುಮಾರಸ್ವಾಮಿ ಇಬ್ಬರ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಈಗ ವಕೀಲರು ಹೋರಾಟ ಮಾಡ್ತಾ ಇದ್ರು ಸರ್, ಅದೀಗ PSIನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಅಮಾನತ್ ಮಾಡಿದ್ದೀವಿ ಅಂತ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಇಲ್ಲ, ನಾನು ನಿನ್ನೆ ಹೇಳಿದ್ದೀನಿ, ನಮ್ಮ ಶಾಸಕರು ಕೂಡ ನಾನು ಏನು ಅಂತ ವಿಚಾರಿಸಿ ಅವರು ನೀವು ಕಾನೂನು ಪ್ರಕಾರ ಏನು ಬೇಕಾದ್ರೂ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಶಾಸಕರು ಕೂಡ ಹೇಳಿದರು. ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರು ತಪ್ಪು ಮಾಡಿದ್ದಾರೆ ಅದು ಶಿಕ್ಷೆ ಆಗಲಿ, ಏನು ತೊಂದರೆ ಏನಿಲ್ಲ ಅಂತ ನಾವು ಹೇಳಿದ್ದೀವಿ. ಪರಮೇಶ್ವರರು ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ನಿನ್ನೆ ನಾನು ಹೇಳ್ಬಿಟ್ಟು ಈ ಕಡೆ ಬಂದಿದ್ದೀನಿ. ಅವರು ರಾಜಕಾರಣ ಪಾಪ BJP ದಳದವ್ರಿಗೆ ಏನು ಕೆಲಸ ಇಲ್ಲ, ಅವ್ರೇನಾದ್ರು ಮೊಸರು ಕಲ್ಲಿಡಬೇಕು ಅಂತ ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದ್ದಾರೆ. ಅವ್ರು BJP ಅವ್ರು ಮಾಮೂಲಿ ಬಿಡಿ, ಅವರು ಅಶಾಂತಿ ಮೂಡಿಸೋವಂಥದ್ದು ಇದೇ ಕೆಲಸ ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಬರೀ ಕಮ್ಯುನಲ್ ಇಶ್ಯೂಸ್ನ ತೆಗೆದುಕೊಂಡು ಅಲ್ಲಿ ಪಾಪ MLA ಮೈನಾರಿಟಿ, ಅವನು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟೀಸ್ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ನೆನೆ BJPಲಿ ಹೇಳ್ತಿದ್ರಲ್ಲ, ಇವರು ಅಸೆಂಬ್ಲಿಲಿ ಯಾರು ಬರಲೇಬಾರ್ದು ಮೈನಾರಿಟಿ ಅರ್ಜಿ ಇಟ್ಕೊಂಡು, ಹಂಗೆ ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ವಕೀಲರು ಹೋರಾಟ ಮಾಡ್ತಾ ಇದ್ರು ಸರ್, ಅದೀಗ PSIನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಆದೇಶ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗ ಕಾನೂನಾತ್ಮಕವಾಗಿ ಗೃಹ ಇಲಾಖೆ ಏನು ಕ್ರಮ ತಗೊಳ್ಬೇಕು ತಗೊಂಡಾಗಿದೆ, ಅಮಾನತು ಮಾಡಿದೆ, ಓಕೆ. ಬಟ್ ರಾಜಕೀಯ ಸ್ವರೂಪ ಇದು ಇನ್ನೂ ಜಾಸ್ತಿ ಜಿದ್ದಾಜಿದ್ದಿಗೆ ಕಾರಣವಾಗುತ್ತಾ ಈ ಇನ್ಸಿಡೆಂಟ್ ಅಂತ ಹಾಗಾದರೆ? ಖಂಡಿತವಾಗ್ಲಿಯೂ ಅರವಿಂದ್, ಯಾಕೆಂದ್ರೆ ವಕೀಲರ ಹಾಗೂ ಪೊಲೀಸರ ನಡುವಿನ ಜಟಾಪಟಿ ಏನಿದೆ ಇದಕ್ಕೆ ರಾಜಕೀಯ ತಿರುವು ಕೂಡ ಸಿಕ್ಕಿರುವಂಥದ್ದು. ಯಾಕೆಂದ್ರೆ ವಕೀಲರು ಅವತ್ತು ಅಹೋರಾತ್ರಿ ಧರಣಿಯನ್ನ ಏನು ನಡೆಸಿದ್ರು, ಅವತ್ತು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ R ಅಶೋಕ್ ಅವರು ಕೂಡ ಸ್ಥಳಕ್ಕೆ ಬಂದು ಬೆಂಬಲವನ್ನ ಸೂಚಿಸಿದ್ರು. ಜೊತೆಗೆ ಸದನದಲ್ಲಿ ಈ ವಿಚಾರವನ್ನು ಕೂಡ ಅವರು ಚರ್ಚೆಯನ್ನ ಮಾಡಿದ್ರು. ಅದಾದ ಬಳಿಕ ಅಲ್ಲಿ ರಾಜಕೀಯ ಆಗ್ತಾ ಇದೆ, ರಾಜಕೀಯ ಮಾಡ್ತಿದ್ದಾರೆ, ರಾಜಕೀಯ ಮಾಡೋರನ್ನ ನಾನು ಬೇಡ ಅನ್ನಲ್ಲ ಅಂತ DK ಶಿವಕುಮಾರ್ ಅವರು ಕೂಡ ಟಾಂಗನ್ನು ನೀಡಿದ್ರು. ಹಾಗಾಗಿ ಈ ಒಂದು ರಾಮನಗರದಲ್ಲಿ ಅಶಾಂತಿಯನ್ನ ಸೃಷ್ಟಿಸೋದೇ DK ಬ್ರದರ್ಸ್ ಅನ್ನೋ ಒಂದು ಹೇಳಿಕೆಯನ್ನ HD ಕುಮಾರಸ್ವಾಮಿ ಅವರು ನೀಡಿದ್ರು. ಹಾಗಾಗಿ ವಕೀಲರ ಒಂದು ಪ್ರತಿಭಟನೆ ಏನಿದೆ ಇದಕ್ಕೆ ಕಾರಣನೇ ಕುಮಾರಸ್ವಾಮಿ ಅನ್ನೋ ಮಾತನ್ನು ಕೂಡ DK ಶಿವಕುಮಾರ್ ಹೇಳಿರುವಂತದ್ದು. ಒಟ್ಟಾರೆ ವಕೀಲರ ಒಂದು ಪ್ರತಿಭಟನೆ ರಾಜಕೀಯ ತಿರುವನ್ನ ಪಡೆದುಕೊಂಡಿರುವಂತದ್ದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಡುವಿನ ಒಂದು ಜಿದ್ದಾಜಿದ್ದಿಗೂ ಕೂಡ ಆ ವಿಚಾರ ಕಾರಣವಾಗಿದೆ. ಯಾಕೆಂದ್ರೆ ಮುಂದೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಏನಿದೆ ಇದು ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣವಾಗ್ತಾ ಇದೆ. ಹಾಗಾಗಿ ಈ ಒಂದು ರಾಮನಗರದಲ್ಲಿ ಅಶಾಂತಿಯನ್ನ ಅವ್ರು ಸೃಷ್ಟಿಸ್ತಾ ಇದ್ದಾರೆ ಅಂತ DK ಶಿವಕುಮಾರ್ ಹೇಳಿದ್ರೆ DK ಶಿವಕುಮಾರೇ ಕಾರಣ ಅಂತ HDK ಅವರು ಹೇಳ್ತಿದ್ದಾರೆ. ಒಂದ್ ರೀತಿ ಇಬ್ಬರು ಕೂಡ ಪರಸ್ಪರ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ಳಾಗ್ತಾ ಇರುವಂತದ್ದು, ಈ ಒಂದು ವಿಚಾರವನ್ನು ಕೂಡ ಇದಕ್ಕೆ ಬಳಸ್ಕೊಂಡಿರುವಂತದ್ದು. ಅರವಿಂದ್. ಓಕೆ ವಿನಯ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇದು ಸದ್ಯಕ್ಕೆ ಈ ವಿವಾದ ಮುಗಿಯುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಯಾಕೆಂದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅವ್ರು ಮಾಡ್ಕೋತಾರೆ, ಯಾರು ಸಸ್ಪೆಂಡ್ ಆಗಿದ್ದಾರೆ ಅವ್ರ ವಿರುದ್ಧ, ಕಾನೂನಾತ್ಮಕವಾಗಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೂಡ ಆಗುತ್ತೆ. ಆದರೆ ರಾಜಕೀಯವಾಗಿ ಇವತ್ತು DK ಶಿವಕುಮಾರ್ ಮಾತಾಡಿದ್ದಾರೆ, ಇದಕ್ಕೆ ಕುಮಾರಸ್ವಾಮಿ ಅವರು ಇನ್ನೊಂದು ಟಾಂಗ್ ಕೊಡ್ತಾರೆ, ಮುಂದುವರಿಯುತ್ತಿದ್ದು.